ಜೈ ಹಿಂದ್ ಸ್ನೇಹಿತರೆ, ನಮಸ್ಕಾರ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ದೀಪಕ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನೀವು ಎಲ್ಲೇ ಒಂದು ಇಡ್ಲಿ ಹೋಟೆಲ್ಗೆ ಹೋದಾಗ ಒಂದು ಕೆಂಪು ಚಟ್ನಿಯನ್ನು ಸರ್ವ್ ಮಾಡ್ತಾರೆ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಗೊತ್ತಾ? ಆ ಒಂದು ಚಟ್ನಿಯ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಅದುವೇ ಕಡಲೆಬೇಳೆಯ ಚಟ್ನಿ. ಆ ಹೋಟೆಲ್ಗಳಲ್ಲಿ ಕೊಡ್ತಾರಲ್ಲ, ಅಷ್ಟೇ ಅದ್ಭುತವಾಗಿ ಅಷ್ಟೇ ಚಂದವಾಗಿ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಅಳತೆಗಳ ಸಮೇತ ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತಿನ್ಯಾವುದೇ ತಡ ಮಾಡ್ದಿರಾ, ನಡೀರಿ ಈ ಒಂದು ಅದ್ಭುತವಾದ ಕಡಲೆಬೇಳೆಯ ಕೆಂಪು ಚಟ್ನಿ ಹೆಂಗೆ ಮಾಡಬೇಕು ಅನ್ನೋದನ್ನ ನೋಡುವ. ಒಂದು ಬಾಣಲೆನ ಬಿಸಿ ಮಾಡಿದ್ದೀನಿ. ಅಳತೆಗಳಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಕಡಲೆಬೇಳೆ ಒಳ್ಳೆ ಕ್ವಾಲಿಟಿಯ ಕಡಲೆಬೇಳೆ ಅರ್ಧ ಕಪ್, ಹೆಚ್ಚು ಕಮ್ಮಿ 100 ಗ್ರಾಮ್ ಅಷ್ಟು ಬರುತ್ತೆ. ಅದನ್ನ ಹಾಕೊಳ್ತೇನೆ. ನೋಡಿ, ಇದು ಒಂದೊಳ್ಳೆ ಹೊಂಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನ ಹುರಿಬೇಕಾಗತ್ತೆ. ಇದು ಪರ್ಫೆಕ್ಟ್ ಆಗಿ ಆಗ್ಲಿಕ್ಕೆ ಸುಮಾರು ಒಂದು 3 ರಿಂದ 4 ನಿಮಿಷಗಳು ತಾಗುತ್ತೆ. ಆನ್ ಎ ಮೀಡಿಯಂ ಫ್ಲೇಮ್ ಅಲ್ಲಿವರೆಗೂ ನಾವು ಇದನ್ನ ಹುರಿಲೇಬೇಕು. ನೋಡಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಈ ಬೇಳೆ ಎಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಟರ್ನ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಇಷ್ಟು ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಇದರಲ್ಲಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ, ನೀವು ಇಲ್ಲಿ ನೋಡ್ತಾ ಇದ್ರೆ ಒಂದು 6-7 ನಾನು ಬ್ಯಾಡ್ಗೆ ಒಂದು 3-4 ನಾನು ಗುಂಟೂರು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಒಂದು 2 ಎಸಳಷ್ಟು ಕರಿಬೇವಿನ ಸೊಪ್ಪನ್ನು ಸಹ ನಾನು ಹಾಕೊಳ್ತೇನೆ. ಇದು ಸಹ ಒಂದು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ನಾವು ಹುರಿಬೇಕಾಗತ್ತೆ. ಈಗ ಕಂಪ್ಲೀಟ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟಿದ್ದೀನಿ. ಈಗ ಇದು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ನಾವು ಇದನ್ನು ಹುರಿಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇದೆಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗಿದೆ. ಸೊ ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದುಕೊಂಡ್ಬಿಡ್ತೇನೆ. ಈಗ ಇದನ್ನೆಲ್ಲನೂ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ನಾವು ಬಿಡುವ. ನೋಡಿ, ಇದನ್ನ ಯಾವ ರೀತಿ ಚಟ್ನಿ ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ಒಂದು ಮಿಕ್ಸಿ ಜಾರನ್ನ ತಗೊಳ್ತೇನೆ. ನೋಡಿ, ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ತಣ್ಣಗಾಗಿದೆ. ಇವನ್ನೆಲ್ಲನೂ ಈ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡುವ. ನೋಡಿ, ಈಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಕೊಬ್ಬರಿ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ, ಈ ಕಪ್ಪಲ್ಲಿ ನಾನು 1 ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೆ. ಸೊ ಆ ಕಾರಣಕ್ಕೆ ಇದರಲ್ಲಿ ಅರ್ಧದಷ್ಟು, ಅಂದರೆ ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀರೋ ಅದರಲ್ಲಿ ಅರ್ಧದಷ್ಟು ಕೊಬ್ಬರಿಯನ್ನು ಹಾಕೊಳ್ಳುವ. ನೀವು ಕೊಬ್ಬರಿ ಹೋಳುಗಳು ಬೇಕಾದರೂ ಹಾಕ್ಬೋದು, ತುರಿಯ ಬೇಕಾದ್ರೂ ಹಾಕೋಬಹುದು. ಒಂದು 5-6 ಬೆಳ್ಳುಳ್ಳಿ ಹೆಸಳು, ಒಂದು ಸಣ್ಣ ನೆಲ್ಲಿ ಗಾತ್ರದ ಈ ಒಂದು ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, 1-2 ಚಿಟಿಕೆ ಹಿಂಗು. ಈಗ ಇದನ್ನ ನೀರನ್ನ ಸ್ವಲ್ಪ ಉಪಯೋಗಿಸ್ಬಿಟ್ಟು ಸ್ವಲ್ಪ ತರ್ತರಿ, ಅಂದ್ರೆ ಚಿರೋಟಿ ರವೆ ಇರುತ್ತಲ್ಲ ಆ ಲೆವೆಲ್ಗೆ ಇದು ಪುಡಿಯಾಗಿರ್ಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಒಂದು ಲೆವೆಲ್ಗೆ ಚಟ್ನಿನ ಮಾಡಿಕೊಂಡು ರುಬ್ಕೊಂಡು ಬರ್ತಾನೆ. ಆಹಾ, ನೋಡ್ತಿದ್ರಲ್ಲ ಸ್ನೇಹಿತರೆ, ಪರ್ಫೆಕ್ಟ್ ಆಗಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಮತ್ತು ಹದ ನೋಡಿ, ಇಷ್ಟು ತರ್ತರಿಯಾಗಿ, ಇಷ್ಟು ಒಂದು ಫೈನಾಗಿ ಕೂಡ ಇರಬೇಕಾಗತ್ತೆ. ಜಾಸ್ತಿ ಫೈನೂ ಅಲ್ಲ, ಜಾಸ್ತಿ ತರ್ತರಿನೂ ಅಲ್ಲ, ಇಷ್ಟು ಮಾತ್ರ ಆಗಿದೆ. ಸೊ ಈಗ ಈ ಚಟ್ನಿಯನ್ನೆಲ್ಲ ಒಂದು ಬೌಲ್ಗೆ ಹಾಕೊಂಡ್ಬಿಡ್ತೇನೆ. ಸೊ ನೀವು ಇದನ್ನು ಎಷ್ಟು ನೀರು ಬೇಕಾದರೂ ಮಾಡ್ಕೋಬೋದು, ಎಷ್ಟು ಗಟ್ಟಿ ಬೇಕಾದರೂ ಮಾಡ್ಕೋಬೋದು. ಇಟ್ಸ್ ಟೋಟಲಿ ಅಪ್ ಟು ಯು. ನನಗೆ ಒಂದು ಸ್ವಲ್ಪ ಒಳ್ಳೆ ಕನ್ಸಿಸ್ಟೆನ್ಸಿ ಇದು ಪರ್ಫೆಕ್ಟ್ ಅನ್ನಿಸ್ತದೆ. ಈ ಕನ್ಸಿಸ್ಟೆನ್ಸಿ ನನಗೆ ಸಾಕಾಗುತ್ತೆ. ಸೊ ಈಗ ಒಂದು ಒಗ್ಗರಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ. ನೋಡಿ, ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಸಣ್ಣ ಬಾಣಲೆ ಇಟ್ಕೊಂಡಿದ್ದೀನಿ. ಇದರಲ್ಲಿ 1 ಸ್ಪೂನಷ್ಟು ಎಣ್ಣೆನ ಚಂದ ಬಿಸಿ ಮಾಡಬೇಕು. ನೋಡಿ, ಈಗ ಎಣ್ಣೆ ಬಿಸಿಯಾಗಿದೆ. ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕೊಳ್ತೀನಿ. ಅದು ಚಂದ ಚಿಟಪಟ ಅಂತ ಇರಬೇಕು. ಆಗ 1-2 ಎಸಳು ಕರಿಬೇವಿನ ಸೊಪ್ಪನ್ನು ಹಾಕ್ಬಿಡ್ತೀನಿ. ಇಷ್ಟೇ ಒಗ್ಗರಣೆ, ಇಷ್ಟು ಸಿಂಪಲ್. ಇದು ಮುಗೀತು. ನೋಡಿ, ಈಗ ಈ ಒಗ್ಗರಣೆ ಅಂತಕ್ಕಂಥದ್ದು ರೆಡಿ ಆಗಿದೆ. ಈ ಒಗ್ಗರಣೆ ಎಲ್ಲನೂ ಇದ್ರ ಮೇಲೆ ಹಾಕೊಂಡ್ಬಿಟ್ರೆ ಚಟ್ನಿ ಅಂತಕ್ಕಂಥದ್ದು ರೆಡಿ. ನೋಡಿ, ಒಮ್ಮೆ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಹೋಟೆಲಲ್ಲಿ ಕೊಡ್ತಾರಲ್ಲ ಸೇಮ್ ಅದೇ ಚಟ್ನಿ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ದು ರೆಡಿ. ನೋಡಿ ಏನು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು, ಆ ಟೆಕ್ಸ್ಚರ್ ನೋಡ್ರಿ ಏನು ಕ್ಲಾಸ್ ಆಗಿದೆ ಅಂದ್ಬಿಟ್ಟು. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಅಲ್ಲಿ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಇರುತ್ತೆ. ಆ ಬೆಲ್ಲೈಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡ್ಕೊಳ್ಳಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ,
ನಮಸ್ಕಾರ.